जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनन्दनोऽसौ श्रीपतिर्महानो नः अभ्रमं भक्तरहितं अजडं विमलं सदा आनन्दतीर्थमतुलं भजे तापत्रयापहं चित्रैः पदैश्च गम्भीरैः वाक्यैर्वाणैरखण्डितैः गुरुभावं जयन्ति श्री जयतीर्थव अक्षिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये दुर्वादिभ्रान्तरमये वैष्णवेन्दीवरेन्दवे श्रीराघवेन्द्र गुरवे नमो अत्यन्तदयालवे सुषमीन्द्र कराब्जोक्तं राघवेन्द्र गुरुप्रियं सुयतीन्द्र गुरुं वन्दे मूलरामार्चनेरुतं सर्वे सुखिनः सन्तु सर्वे सन्तु निरामयाः सर्वे भद्राणि पश्यन्तु सर्वे श्रवणशालिनः परम पवित्रवाದಂತಹ ಗುರುಸಾರ್ವಭೌಮರ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ಮೂಲ ಮೃತ್ತಿಕಾ ಬೃಂದಾವನದ ದಿವ್ಯ ಸನ್ನಿಧಾನದಲ್ಲಿ ನಮ್ಮ ಜಯನಗರದ 4ನೇ ಬ್ಲಾಕ್ ಟಿ ಬ್ಲಾಕ್ ಈ ಯಾವ ಗುರುರಾಜರ ಸನ್ನಿಧಾನದಲ್ಲಿ ಚತುರ್ಯುಗ ಮೂರ್ತಿ ಬ್ರಹ್ಮಕರಾಕ್ಷಿತ ಮೂಲರಾಮದೇವರ ಮಹಾಪೂಜೆ ಕನಕಾಭಿಷೇಕ ಮೊದಲಾದಂತಹ ವಿಶೇಷ ಪೂಜೆಗಳು ಇಲ್ಲಿಯ ಸಮಸ್ತ ಸದ್ಭಕ್ತರ ಮತ್ತು ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳ ವಿಶೇಷವಾದ ಅಪೇಕ್ಷೆ ಪ್ರಾರ್ಥನೆ ಮೇರೆಗೆ ಇಲ್ಲಿ ನಡೆದಿದೆ. ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನ ನಾವು ಮನನೀಯವಾದಂತಹ ಮಾತುಗಳನ್ನ ಮಾಡುವುದಾದ್ರೆ, ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ಒಂದು ಮಹಿಮೆ ಅದು ಅಪಾರವಾದದ್ದು. ಭಗವಂತ ಲೋಕ ಕಲ್ಯಾಣ ಕಾರ್ಯಕ್ರಮದಲ್ಲಿ ತನ್ನೆಲ್ಲ ವಿಭೂತಿ ರೂಪವನ್ನ ವಾಯುದೇವರ ವಿಶೇಷ ಆವೇಶಯುಕ್ತರು ಸದಾ ಭಕ್ತಿಯುಕ್ತರು ಆದಂತಹ ಗುರುಸಾರ್ವಭೌಮರಲ್ಲಿ ಇರಿಸಿ ತನ್ಮೂಲಕವಾಗಿ ಗುರುಸ್ಥಾನದಲ್ಲಿ ಅವರನ್ನು ಕುಳ್ಳಿರಿಸಿ ಜಗತ್ತಿಗೆ ಮಾರ್ಗದರ್ಶನವನ್ನ ಧಾರ್ಮಿಕ ಶ್ರದ್ಧೆಯನ್ನ ಮೂಡಿಸುವ ನಿಟ್ಟಿನಲ್ಲಿ ಅವರಿಂದ ಅನುಗ್ರಹವನ್ನು ಮಾಡಿಸ್ತಾ ಇದ್ದಾನೆ. ವೈಜ್ಞಾನಿಕ ಯುಗದಲ್ಲಿ ಇಂದು ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಇದರಿಂದ ಏನು ಫಲ, ಇದನ್ನ ಯಾವ ರೀತಿಯಾಗಿ ಮಾಡಬೇಕು, ಮಾಡದೇ ಇದ್ರೆ ಏನು, ಮಾಡದೇ ಇದ್ರೆ ಏನು, ಹೀಗೆಲ್ಲ 10 ಹಲವು ಪ್ರಶ್ನೆಗಳು ಮೂಡುವಂತಹ ಸಂದರ್ಭದಲ್ಲಿ ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ಬರುವ ಒಂದು ಸಂದರ್ಭದಲ್ಲಿ ಧರ್ಮ ಜಾಗೃತಿಯನ್ನ ಮೂಡಿಸಿ ಧರ್ಮ ಶ್ರದ್ಧೆಯನ್ನ ಇಂತಹ ಒಂದು ನಾಸ್ತಿಕ ಯುಗದಲ್ಲಿಯೂ ಕೂಡ ಯಾಂತ್ರಿಕ ಯುಗದಲ್ಲಿಯೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಮೂಲಕವಾಗಿ ಭಗವಂತ ಎಲ್ಲರಲ್ಲಿಯೂ ಕೂಡ ಆ ಭಾವನೆಯನ್ನ ಉದ್ಬೋಧನೆಗೊಳಿಸ್ತಾ ಇದ್ದಾನೆ. ಅಂತಹ ಗುರುಸಾರ್ವಭೌಮರನ್ನ ಅಪ್ಪಣ್ಣಾಚಾರ್ಯರು ಅಪಾರವಾದಂತಹ ಭಕ್ತಿ ಶ್ರದ್ಧೆಗಳಿಂದ ಗುರುಸಾರ್ವಭೌಮರ ಮಹಿಮಾತಿಶಯವನ್ನ ಗುರುಸ್ತೋತ್ರದಲ್ಲಿ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಗುರುಸ್ತೋತ್ರದಲ್ಲಿ ಗುರುಗಳ ಮಹಿಮೆ, ಗುರುಗಳ ಉಪಾಸನೆ, ಗುರುಗಳಿಂದ ನಾವು ಬೇಡುವ ಫಲ, ಗುರುಗಳಿಗೆ ನಾವು ಸಲ್ಲಿಸುವ ಪ್ರಾರ್ಥನೆ ಎಲ್ಲದರ ಬಗ್ಗೆಯೂ ಕೂಡ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಅಪ್ಪಣ್ಣಾಚಾರ್ಯರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಗುರುಸ್ತೋತ್ರದಲ್ಲಿ ಹೇಳುವಾಗ ಹೇಳ್ತಾರೆ, ರಾಯರ ಮಹಿಮೆಯನ್ನ ರಾಘವೇಂದ್ರ ಸ್ವಾಮಿಗಳವರು ನಮಗೆ ಆಧ್ಯಾತ್ಮಿಕ ಸಂಪತ್ತನ್ನು ನೀಡ್ತಾ ಇದ್ದಾರೆ, ಆದಿ ಭೌತಿಕ ಸಂಪತ್ತು, ಆದಿ ದೈವಿಕ ಸಂಪತ್ತನ್ನು ನಮಗೆ ನೀಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ನಮಗೆ ಸಂಭವಿಸಿದ ಎಲ್ಲ ರೋಗೋಪದ್ರವಗಳನ್ನು ಪರಿಹಾರ ಮಾಡ್ತಾ ಇದ್ದಾರೆ, ಎಲ್ಲ ಭೂತ ಪ್ರೇತ ಪಿಶಾಚಾದಿ ಬಾಧೆಗಳನ್ನು ಪರಿಹಾರ ಮಾಡ್ತಾ ಇದ್ದಾರೆ, ಋಣಬಾಧೆಯನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅನಾರೋಗ್ಯ ಮೊದಲಾದಂತಹ ನಿಸ್ಸಂತಾನ ಮೊದಲಾದಂತಹ ಎಲ್ಲವನ್ನೂ ನಮಗೆ ಪರಿಹಾರ ಮಾಡ್ತಾ ಇದ್ದಾರೆ ಎಂಬುದಾಗಿ ಗುರುಸ್ತೋತ್ರದಲ್ಲಿ ಅಪ್ಪಣ್ಣಾಚಾರ್ಯರು ಅವರ ಮಹಿಮೆಯನ್ನು ವಿಶೇಷವಾಗಿ ತೋರಿಸಿಕೊಂಡಿದ್ದಾರೆ. ಸಹಜವಾಗಿಯೇ ನಮ್ಮೆಲ್ಲರಿಗೂ ಕೂಡ ಒಂದು ಸಂಶಯ ಮೂಡುತ್ತದೆ. ನಾವು ಪ್ರತಿನಿತ್ಯವೂ ಕೂಡ ರಾಯರ ದರ್ಶನವನ್ನು ಮಾಡ್ತೇವೆ, ರಾಯರ ಸ್ತೋತ್ರವನ್ನು ಪಾರಾಯಣ ಮಾಡ್ತೇವೆ, ರಾಯರ ಪ್ರಸಾದವನ್ನು ನಾವೆಲ್ಲ ಸ್ವೀಕಾರ ಮಾಡ್ತಾ ಇದ್ವಿ, ರಾಯರ ಪಾದೋದಕವನ್ನು ತಗೊಳ್ತಾ ಇದ್ವಿ,
ರಾಯರ ಮೃತ್ತಿಕೆಯನ್ನು ತಗೊಳ್ತಾ ಇದ್ವಿ. ಬೇರೆ ಬೇರೆ ಆಚಾರ್ಯರುಗಳು ಉಪನ್ಯಾಸದಲ್ಲಿ ಬಂದು ರಾಯರ ಮೃತ್ತಿಕೆ ತಗೊಳ್ಬಾರ್ದು, ಪಾದೋದಕ ತಗೊಳ್ಬಾರ್ದು, ರಾಯರ ಹಸ್ತೋದಕವನ್ನು ತಗೊಳ್ಬಾರ್ದು, ನಿಮಗೆ ನರಕಾದಿ ಅನಕ್ಷರಗಳಾಗ್ತದೆ ಅಂತ ನಮಗೆ ಹೇಳುವ ತನಕ ನಾವು ತಗೊಳ್ತಾ ಇದ್ವಿ. ಹೇಳಿದ ಮೇಲೆ ನಮಗೆ ಬುದ್ಧಿ ಭ್ರಮಣವಾಯಿತು. ನಾವೆಲ್ಲರೂ ಕೂಡ ಆ ಪದ್ಧತಿಯನ್ನು ಬಿಟ್ಟಿದ್ದೇವೆ ಎಂಬುದಾಗಿ ಅನೇಕ ಸಂಶಯಗಳು ನಮ್ಮಲ್ಲಿ ಮೂಡುತ್ತದೆ. ಅದಕ್ಕೆ ಅಪ್ಪಣಾಚಾರ್ಯರು ಉತ್ತರವನ್ನು ಕೊಡ್ತಾರೆ. ದೈವೇ ತೀರ್ಥೆ ತಥಾ ದೇವೇ ದೈವಜ್ಞೆ ಭೇಷಜೆ ಗುರು ಯಾದೃಶಿ ಭಾವನಾ ಯತ್ರ ಸಿದ್ಧಿರ್ಭವತಿ ತಾದೃಶಿ ಎಂಬುದಾಗಿ. ವೈದ್ಯರಲ್ಲಿ, ದೇವರಲ್ಲಿ, ತೀರ್ಥದಲ್ಲಿ, ಔಷಧಿಯಲ್ಲಿ ಮೊದಲಾದ ಸ್ಥಳಗಳಲ್ಲಿ ನಮಗೆ ಭಾವನೆ, ಭಕ್ತಿ ಅನ್ನುವಂತಹದ್ದು, ನಂಬಿಕೆ ಅನ್ನುವಂತಹದ್ದು ಪ್ರಧಾನವಾದದ್ದು. ಇದು ಯಾವುದೂ ಇಲ್ಲದೆ ನಾವು ರಾಯರ ಸ್ತೋತ್ರವನ್ನು ಪಾರಾಯಣ ಮಾಡಿದ್ರೆ ಆಗಲಿ, ರಾಯರನ್ನು ದರ್ಶನ ಮಾಡಿದ್ರೆ ಆಗಲಿ, ರಾಯರ ಮಠಕ್ಕೆ ಹೋದ್ರೆ ಆಗಲಿ ಪ್ರಯೋಜನ ಇಲ್ಲ. ಇದು ನಮಗೆ ಮುಖ್ಯವಾಗಿ ಭಾವನೆ, ನಂಬಿಕೆ ಅನ್ನುವಂಥದ್ದು, ಬಿಲೀಫ್ ಅಂತ ಏನು ಹೇಳ್ತಾರೆ, ಅದು ಬಹಳ ಮುಖ್ಯವಾದದ್ದು. ಯಾಕೆ ಹೇಳಿದ್ರೆ ರಾಯರ ಸ್ತೋತ್ರವನ್ನು ನಾವು ಪಾರಾಯಣ ಮಾಡ್ತೇವೆ, ರಾಯರ ಸ್ತೋತ್ರದಿಂದ ಇಷ್ಟೆಲ್ಲ ಫಲ ಇದೆ ಅಂತ ಹೇಳ್ತಾರೆ. ನಮ್ಮ ಯಾರಿಗೂ ಕೂಡ ಅಷ್ಟೆಲ್ಲ ಫಲ ನಮಗೆ ಲಭ್ಯವಾಗಲಿಲ್ಲ ಅಂತಂದ್ರೆ ಸ್ತೋತ್ರ ಸುಳ್ಳು, ರಾಯರ ಮಹಿಮೆ ಸುಳ್ಳು ಅಂತಲ್ಲ. ಅದಕ್ಕೆ ಅಲ್ಲಿ ಅಪ್ಪಣಾಚಾರ್ಯರು ಉತ್ತರ ಕೊಡ್ತಾರೆ. ರಾಯರ ಸ್ತೋತ್ರವನ್ನು ಹೇಳಿದ ಕ್ಷಣಕ್ಕೆ ನಿಮಗೆಲ್ಲ ಫಲ ಸಿಗತ್ತೆ ಅಂತ ಯಾರು ಹೇಳಿದ್ದಾರೆ ಅಂತ ಕೇಳಿದ್ರು ಅವರು. ಮತ್ತೆ ಹಾಗಾದ್ರೆ ಸ್ತೋತ್ರಂ ದಿವ್ಯಂ ಇದಂ ಸದಾ ನಹಿ ಭವೇ ತಸ್ಯಾಸುಗಂ ಕಿಂಚನ ಅಂತ ಹೇಳ್ತಾ ಇದ್ದಾರೆ. ನೀವೇನೋ ಇಷ್ಟೆಲ್ಲ ಫಲ ಸಿಗತ್ತೆ, ಸಿಗೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಅಂತಂದ್ರೆ ನಿಜ. ರಾಯರ ಸ್ತೋತ್ರಕ್ಕೆ ಎಲ್ಲ ಫಲವೂ ಸಿಗತ್ತೆ, ಯಾವ ಫಲವೂ ಸಿಗೋದಿಲ್ಲ. ಏನು ಎರಡು ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ ಸ್ವಾಮಿಗಳು ಅಂತಂದ್ರೆ ಅದು ಹೇಳ್ತಾರೆ ಅಪ್ಪಣಾಚಾರ್ಯರು. ರಾಯರ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು, ಪಾರಾಯಣ ಮಾಡಿದ್ರೆ ಎಲ್ಲ ಫಲ ಸಿಗತ್ತೆ ಅಂತ ಇದೆಯಪ್ಪ, ಆದ್ರೆ ಯಾವ ರೀತಿ ಪಾರಾಯಣ ಮಾಡಬೇಕು ಅಂತ ಅಲ್ಲೇ ಹೇಳಿದ್ದೇವೆ, ಅದನ್ನ ಮರ್ತು ಬಿಟ್ಟಿದ್ದೀವಿ ನೀವು ಅಂತಂದ್ರು. ಏನಂತ? ಯೋ ಭಕ್ತ್ಯ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ಮರಣ್ಯಪ್ಪಟೆ ತಂದಿದ್ದಾರೆ. ನಾವೆಲ್ಲ 3 ಕಾರ್ಯವನ್ನು ಹೇಳಿದ್ದಾರೆ. ಭಕ್ತಿ ಬೇಕು, ಅಷ್ಟೇ ಅಲ್ಲ, ಸ್ತೋತ್ರ ಪಾರಾಯಣ ಮಾಡಿದ್ರೆ ಸಾಲದು, ಭಕ್ತಿಯಿಂದ ಸ್ತೋತ್ರ ಪಾರಾಯಣ ಮಾಡಿದ್ರೆ ಸಾಲದು. ಮತ್ತೇನು ಹೇಳಿದ್ದಾರೆ? ಚರಣದ್ವಂದ್ವಂ ಸ್ಮರನ್, ರಾಯರ ಪಾದ ಕಮಲಗಳನ್ನ, 2 ಪಾದಗಳನ್ನ ನಮ್ಮ ಹೃದಯದಲ್ಲಿ ನಾವು ಚಿಂತನೆ ಮಾಡಬೇಕು. ಚಿಂತನೆ ಮಾಡಿದಾಗ ರಾಯರ ಸ್ತೋತ್ರ, ಭಕ್ತಿ, ರಾಯರ ಪಾದ ಕಮಲಗಳನ್ನ ನಾವು ಧ್ಯಾನ ಮಾಡಬೇಕು. ಇದು 3 ಮಾಡಿದಾಗ ಮಾತ್ರ ರಾಯರ ಸ್ತೋತ್ರದ ಫಲ ನಮಗೆ ಪೂರ್ಣ ಪ್ರಮಾಣದಲ್ಲಿ ನಮಗೆ ಲಭ್ಯವಾಗುತ್ತೆ. ಅದನ್ನು ನಾವು ಬಿಟ್ಟಿದ್ದೇವೆ. ವೈದ್ಯರಲ್ಲಿ ನಾವು ಹೋಗ್ತೇವೆ, ಔಷಧಿಯನ್ನು ಸ್ವೀಕಾರ ಮಾಡ್ತೇವೆ, ನಮ್ಮ ರೋಗ ತಪಾಸಣೆಯನ್ನು ಮಾಡಿ ಡಯಾಗ್ನೋಸ್ ಮಾಡಿ ಇಂತಹ ರೋಗ ಅಂತ ವೈದ್ಯರು ನಿರ್ಧಾರ ಮಾಡ್ತಾರೆ. ರೋಗ ನಿರ್ಧಾರ ಆಯಿತು, ಔಷಧಿಯನ್ನು ಕೊಡ್ತಾರೆ, ಔಷಧಿಯನ್ನು ನಾವು ತಗೊಳ್ತಾ ಇದ್ದೇವೆ. ಯಾವ್ಯಾವುದನ್ನ ತಗೊಳ್ಬಾರ್ದು ಅಂತ ಹೇಳ್ತಾರಲ್ಲ, ಶುಗರ್ನವರಿಗೆ ನೀವು ಸಕ್ಕರೆಯನ್ನು ತಗೊಳ್ಬಾರ್ದು, BP ಅವರು ನೀವು ಉಪ್ಪನ್ನ ಹೆಚ್ಚು ಬಳಸಬಾರ್ದು, ಇನ್ನೊಂದು ಮಾಡಬಾರ್ದು, ಮತ್ತೊಂದು ಮಾಡಬಾರ್ದು ಅಂತ ಅದಕ್ಕೆಲ್ಲ ಏನೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನಾವು ಬಿಡ್ತೇವೆ. ನಮಗೇನು ಡಾಕ್ಟರ್ ಹತ್ರ ಹೋಗಿದ್ದೇವೆ, ಡಯಾಗ್ನೋಸ್ ಆಗಿದೆ, ನಮಗೆ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಇದೆ, ಇದು ಸ್ಟ್ರೆಸ್ ಆಯಿತು, ಔಷಧಿಯನ್ನು ಕೊಟ್ಟಿದ್ದಾರೆ, ಔಷಧಿಯನ್ನು ತಗೊಂಡಿದ್ದೇವೆ, ನಮಗೆ ಯಾಕೆ ಶುಗರು BP ಕಮ್ಮಿ ಆಗ್ತಾ ಇಲ್ಲ ಅಂತಂದ್ರೆ ಅದರ ಜೊತೆಯಲ್ಲಿ ಅವರು ಏನು ಹೇಳಿದ್ದಾರೆ, ಯಾವ್ಯಾವುದನ್ನ ತಗೊಳ್ಬಾರ್ದು ಅಂತ ಹೇಳಿದ್ದಾರೆ. ಅದನ್ನೆಲ್ಲ ನಾವು ಚೆನ್ನಾಗಿ, ಒಬ್ಬ ಶುಗರ್ ಡಯಾಬಿಟಿಕ್ ಪೇಷೆಂಟು ಚೆನ್ನಾಗಿ ಸಿಹಿಯಿಂದ ಪದಾರ್ಥ ತಗೊಳ್ತಾ ಇರ್ತಾನೆ, ಔಷಧಿಯನ್ನು ತಗೊಳ್ತಾ ಇರ್ತಾನೆ, ಶುಗರ್ ಲೆವೆಲ್ ಕಮ್ಮಿ ಆಗುವಂತಹದ್ದು ಹೆಚ್ಚಾಗ್ತಾ ಹೋಗುತ್ತೆ. ಆದ್ರೆ ಶುಗರಿಗೆ ಡಾಕ್ಟರ್ ಡಯಾಗ್ನೋಸ್ ಮಾಡಿದ್ದು ಸುಳ್ಳ, ಶುಗರ್ಗೆ ಈ ಟ್ಯಾಬ್ಲೆಟ್ ಪರಿಹಾರ ಅನ್ನುವಂತಹದ್ದು ಸುಳ್ಳ ಅಲ್ಲ, ಎರಡೂ ನಿಜ. ಆದ್ರೆ ನಮ್ಮ ಪ್ರಯತ್ನ, ನಮ್ಮ ದೈನಂದಿನ ಆಹಾರದ ಶೈಲಿ, ನಮ್ಮ ಜೀವನ ಶೈಲಿ ಅದನ್ನು ನಾವು ಬದಲು ಮಾಡಿಕೊಳ್ಳದೆ ಔಷಧಿಯನ್ನ ನಾವು 100 ಸಂಖ್ಯೆಯ ಔಷಧಿಯನ್ನು ತೆಗೆದುಕೊಂಡ್ರೂ ಕೂಡ ಅದು ಡಯಾಬಿಟಿಸ್ ಮೊದಲಾದಂತಹ ರೋಗಗಳು ಪರಿಹಾರವಾಗುವುದಿಲ್ಲ. ಅದು ಪರಿಹಾರವಾಗಬೇಕಾದ್ರೆ ಏನಾಗಬೇಕು? ರೋಗದ ಡಯಾಗ್ನೋಸ್ ಅದನ್ನ ಫಸ್ಟ್ ಆಗ್ಬೇಕು ಸರಿಯಾದ ರೀತಿಯಲ್ಲಿ. ಅದು ಆಗಿದೆ. ಎರಡನೇದಾಗಿ ಔಷಧಿಯನ್ನು ತಗೊಳ್ಬೇಕು, ಅದು ಆಗಿದೆ. ಔಷಧಿ ಯಾವ ಸಮಯಕ್ಕೆ ತಗೊಳ್ಬೇಕು ಆಗ ತಗೊಳ್ಬೇಕು. ಔಷಧಿಯನ್ನ ನೀವು ಉದಾಹರಣೆಗೆ ಬೆಳಗ್ಗೆ ತಗೊಳ್ಬೇಕು ಅಂತಂದ್ರೆ ನೀವು ರಾತ್ರಿ ತಗೊಳ್ತೀವಿ ಅಂತಂದ್ರೆ ಅದರ ರಿಯಾಕ್ಷನ್ನೇ ಆಗುತ್ತೆ ಹೊರತು ಆ ಶುಗರಿನ ಮಾತ್ರೆ, ಸಕ್ಕರೆ ಕಾಯಿಲೆಯನ್ನು ಪರಿಹಾರ ಮಾಡುವ ಮಾತ್ರೆ ಆಗೋದಿಲ್ಲ, ಅದಕ್ಕೆ ಉಲ್ಬಣ ಮಾಡುವ ಔಷಧಿ ಆಗ್ತದೆ. ಹಾಗೆ ವೈದ್ಯರೂ ನಿಜ, ಔಷಧಿಯೂ ನಿಜ, ರೋಗ ಪರಿಹಾರವೂ ನಿಜ. ಅಂದ್ರೆ ವೈದ್ಯರು ಹೇಳಿದ ಸಲಹೆ, ಮಾರ್ಗ ಅವುಗಳನ್ನು ನಾವು ಅನುಸರಿಸಬೇಕು. ಅದರಂತೆ ಅಪ್ಪಣಾಚಾರ್ಯರು ರಾಯರ ಸ್ತೋತ್ರದ ಮಹಿಮೆಯನ್ನು ಏನು ಹೇಳಿದ್ದಾರೆ ಅದೆಲ್ಲ
ಎಲ್ಲವೂ ಕೂಡ ನಿಜವಾದದ್ದೇ. ಅದರ ಅನುಭವ ಎಲ್ಲರಿಗಾಗಿದೆ. ಆ ರೀತಿಯಾಗಿ ಆ ಮಾರ್ಗದಲ್ಲಿ ಅಪಣಾಚಾರ್ಯರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಗುರುಸ್ತೋತ್ರವನ್ನ ನಾವು ಪಾರಾಯಣ ಮಾಡುವವರಿಗೆ, ಜಪ ಮಾಡುವವರಿಗೆ, ಅಷ್ಟೋತ್ತರ ಮಾಡುವವರಿಗೆ, ರಾಯರನ್ನು ಸೇವಿಸುವವರಿಗೆ ಎಲ್ಲ ಫಲಗಳು ಕೂಡ ಆಗಿದೆ ಆಗ್ತದೆ. ಅದರ ಜೊತೆಯಲ್ಲಿ ಅಪಣಾಚಾರ್ಯರು ಹೇಳಿಕೊಟ್ಟಂತೆ ಯೋ ಭಕ್ತಿಯ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ಮರನ್ ಎಪ್ಪಡೆ ಸ್ತೋತ್ರ ಅಂತಹವರಿಗೆ ಸ್ತೋತ್ರಂ ದಿವ್ಯವೇದಂ ಸದಾ ನೈವವೇ ತಸ್ಯ ಅಸುಖಂ ಕಿಂಚನ ಅಂದಿದ್ದಾರೆ. ಅಂತಹವರಿಗೆ ಇದು ಎಲ್ಲ ರೋಗಗಳು ಪರಿಹಾರ ಮಾಡುವಂತಹದ್ದು, ಎಲ್ಲ ಭೂತ ಪ್ರೇತ ಪಿಶಾಚಾರಿ ಬಾಧೆಗಳನ್ನು ಪರಿಹಾರ ಮಾಡುವಂತಹದ್ದು, ಎಲ್ಲ ಸಂಪತ್ತನ್ನು ಕೊಡುವಂತಹದ್ದು. ಜೊತೆಯಲ್ಲಿ ಮುಖ್ಯವಾದ ಸಂಪತ್ತು ಯಾವುದು? ತವ ಸಂಕೀರ್ತನ ವೇದಶಾಸ್ತ್ರ ಅರ್ಥ ಜ್ಞಾನ ಸಿದ್ಧರಿಗೆ, ಭಗವಂತನ ಅರಿವನ್ನು ಮೂಡಿಸುವಂತಹ ವೇದಶಾಸ್ತ್ರಾರ್ಥಗಳ ಜ್ಞಾನಕ್ಕೋಸ್ಕರವಾಗಿ ನಾವು ರಾಯರನ್ನ ವಿಶೇಷವಾಗಿ ಆರಾಧನೆ ಮಾಡ್ತೇವೆ. ಲೌಕಿಕವಾದ ಫಲಗಳನ್ನ ಅರಿಸಿ ನಾವು ರಾಯರನ್ನ ಮೊರೆ ಹೋಗುವಂತಹದ್ದಲ್ಲ. ಹಾಗಾದ್ರೆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ಎಲ್ಲ ಇದ್ದಾರೆ. ರೋಗಾದಿ ಕುಷ್ಠಾದಿ ರೋಗ ಪರಿಹಾರವಾಗ್ತದೆ, ಅವರ ಎಲ್ಲ ರೋಗಬಂಧರು ಪರಿಹಾರವಾಗುತ್ತೆ ಅಂತಂದ್ರೆ ಅದೆಲ್ಲ ಹೇಳಿದ್ದಾರೆ. ಉದಾಹರಣೆಗೆ ಜಮೀನಿನಲ್ಲಿ ಒಬ್ಬ ಕಲ್ಟಿವೇಟ್ ಮಾಡುವಾಗ ತನ್ನ ಉದ್ದೇಶ ಏನು? ಮುಖ್ಯವಾಗಿ ಭತ್ತವನ್ನು ಬೆಳಿಬೇಕು. ಭತ್ತದ ಜೊತೆಯಲ್ಲಿ ನಮಗೆ ಹುಲ್ಲು ಕೂಡ ಲಭ್ಯವಾಗುತ್ತೆ. ಅದರ ಹುಲ್ಲು ಬೆಳಿಬೇಕು ಅಂತ ಯಾರು ಕೂಡ ಕಲ್ಟಿವೇಟ್ ಮಾಡೋದಿಲ್ಲ. ಅದರಂತೆ ನಮಗೆ ರಾಘವೇಂದ್ರ ಸ್ವಾಮಿಗಳವರ ಸೇವೆ, ಅದರಿಂದ ನಮಗೆ ಮುಖ್ಯವಾಗಿ ನಾವು ಅಪೇಕ್ಷಿಸುವ ಫಲ ಯಾವುದು? ತವ ಸಂಕೀರ್ತನ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ, ಭಗವದ್ವಿಷಯಕವಾದಂತಹ ಜ್ಞಾನ, ಭಗವದ್ಭಕ್ತಿ ಇವುಗಳು ನಮಗೆ ಲಭ್ಯವಾಗುವಂತೆ ಅದಕ್ಕೋಸ್ಕರವಾಗಿ ನಾವು ನಿಮ್ಮನ್ನ ಸೇವೆ ಮಾಡ್ತಾ ಇದ್ದೇವೆ, ಶ್ರದ್ಧೆಯಿಂದ ನಿಮ್ಮನ್ನು ಆರಾಧನೆ ಮಾಡ್ತೇವೆ, ಭಜಿಸ್ತೇವೆ ಅಂತ ಹೇಳಬೇಕು. ಅದರ ಜೊತೆಯಲ್ಲಿ ಯಾರ್ಯಾರಿಗೆ ಸಂತಾನವಿಲ್ಲ ಅವರಿಗೆ ಸಂತಾನ, ಯಾರ್ಯಾರಿಗೆ ಅನಾರೋಗ್ಯ ಇದೆ ಅವರಿಗೆ ಅನಾರೋಗ್ಯದ ಪರಿಹಾರ, ಯಾರಿಗೆ ಋಣಬಾಧೆ ಇದೆ ಅವರಿಗೆ ಋಣಬಾಧೆ ಪರಿಹಾರ, ಯಾರಿಗೆ ಭೂತಪ್ರೇತ ವಿಷಾಚಾರಿ ಬಾಧೆಗಳಿದ್ದಾವೆ ಅವುಗಳ ಪರಿಹಾರ ಎಲ್ಲವನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರು ನಮಗೆ ಭಕ್ತಿ ಮಾರ್ಗವನ್ನು ತೋರಿಸಿ ನಮಗೆ ಶ್ರೀಮದ್ ಆಚಾರ್ಯರ ಸತ್ ಸಿದ್ಧಾಂತದ ಜ್ಞಾನ ವಿಶೇಷವಾಗಿ ನಮಗೆ ಸರಳವಾಗಿ ಸುಲಭವಾಗಿ ನಮಗೆ ಆಗುವಂತೆ ರಾಘವೇಂದ್ರ ಸ್ವಾಮಿಗಳವರು ಅನುಗ್ರಹಿಸ್ತಾರೆ. ಅಂತಹ ಮಹಾನುಭಾವರನ್ನ ಈಗಾಗಲೇ ನಾವು ತಿಳಿಸಿದಂತೆ ಪಾದೋದಕವನ್ನು ತಗೊಳ್ಬೇಡಿ, ಅಷ್ಟೋದಕವನ್ನು ತಗೊಳ್ಬೇಡಿ, ಇವುಗಳ ಮೂಲಕವಾಗಿ ನಿಜವಾಗಲೂ ಕೂಡ ತಗೊಂಡ್ರೆ ಆಗುವಂತಹದ್ದಲ್ಲ, ಬಿಟ್ರೆ ಆಗುವಂತಹದ್ದು. ನಮ್ಮನ್ನೆಲ್ಲರನ್ನು ಆ ರೀತಿ ಯಾರೇ ಪ್ರವಚನದಲ್ಲಿ ಆಗಲಿ, ಲೇಖನದಲ್ಲಿ ಆಗಲಿ ಅಥವಾ ಪ್ರತ್ಯೇಕವಾಗಿ ಆಗಲಿ ನಮಗೆ ಬುದ್ಧಿಭೇದವನ್ನು ಯಾರು ಉಂಟು ಮಾಡ್ತಾರೆ ಅವರು ನಿಜವಾಗಲೂ ನಮಗೆ ತಮೋ ಮಾರ್ಗವನ್ನು ತೋರಿಸುವಂತಹವರು, ನಿಜವಾಗಲೂ ಕೂಡ ಅವರು ತಮೋಧಿಕಾರಿಗಳು. ಅಂತಹವರ ಮಾತುಗಳಿಗೆ ನೀವು ಯಾರು ಕೂಡ ಹೋಗ್ಬಿಡಬಾರದು. ನೀವೆಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ, ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ, ಅವರ ಒಂದು ಸಂಪೂರ್ಣವಾದಂತಹ ಫಲವನ್ನ ನಾವು ಅಪೇಕ್ಷಿಸುವಂತಹವರು. ನಿಜವಾಗಲೂ ಕೂಡ ಇವತ್ತು ರಾಘವೇಂದ್ರ ಸ್ವಾಮಿಗಳವರ ಒಂದು ಪಾದದ ಕೈಲಿದೆ, ಅದು ಮಂತ್ರ ಸದೃಶವಾದಂತಹದ್ದು. ಅದು ಎಲ್ಲ ರೋಗಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ಅದರಲ್ಲಿದೆ. ಅವರ ವೃತ್ತಿಗೆ ಎಲ್ಲ ಭೂತ ಪ್ರೇತ ವಿಷಾಚಾರಿ ಬಾಧೆಗಳನ್ನು ಪರಿಹಾರ ಮಾಡುವಂತಹದ್ದು, ಎಲ್ಲ ಇಷ್ಟಾರ್ಥಗಳನ್ನು ಕೊಡುವಂತಕ್ಕಂಥದ್ದು. ಅವರ ಮಂತ್ರಾಕ್ಷತೆ, ಅವರ ಹಸ್ತೋದಕ ಎಲ್ಲವೂ ಕೂಡ ನಮಗೆ ಅತ್ಯಂತ ಶ್ರೇಯಸ್ಕರವಾಗಿರತಕ್ಕಂಥದ್ದು, ತಾರಕವಾಗಿರತಕ್ಕಂಥದ್ದು. ಅಂತಹ ನಮಗೆ ಸಕಲ ಫಲಗಳನ್ನು ನೀಡುವಂತಹ ಇವುಗಳನ್ನ ನಾವು ಯಾವಾಗಲೂ ಕೂಡ ಸೇವಿಸಿ ಅದನ್ನು ಸ್ವೀಕರಿಸಿ ನಮ್ಮ ಒಂದು ಎಲ್ಲ ಪರಿಹಾರವನ್ನ ನಾವು ಮಾಡಿಕೊಂಡು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗುವಂತಾಗಲಿ ಎಂಬುದಾಗಿ ಹೇಳ್ತಾ, ಇಂತಹ ಗುರು ಸಾರ್ವಭೌಮರ ದಿವ್ಯ ಸನ್ನಿಧಾನ ಈ ಟಿ ಬ್ಲಾಕ್ನಲ್ಲಿ ಅನೇಕ ವರ್ಷಗಳ ಹಿಂದೆ ನಮ್ಮ ಪರಮೇಶ್ವರಿ ಗುರುಗಳಾದ ಸುಚೀಂದ್ರ ತೀರ್ಥರ ಕಾಲದಲ್ಲಿ ಇಲ್ಲಿ ಮೃತ್ತಿಕಾವನ್ನು ನೀಡಿ ಶ್ರೀಮಠದ ಸಂಪ್ರದಾಯ ಆಚಾರ ವಿಚಾರಗಳು ಎಲ್ಲವೂ ಕೂಡ ಮಠದ ಪಂಚಾಂಗದಂತೆ, ಮಠದ ಸಂಪ್ರದಾಯದಂತೆ ಅಚ್ಚುಕಟ್ಟಾಗಿ ನಡೆಯಬೇಕು ಎಂಬುದಾಗಿ ಆ ದಿನದಲ್ಲಿ ಮೃತ್ತಿಕ ನೀಡುವಾಗ ಎಲ್ಲಾ ರೀತಿಯಾದ ಕರಾರುಗಳನ್ನ, ಮಠದ ಸಂಪ್ರದಾಯಗಳನ್ನು ತಿಳಿಸ್ತಾ ಅಂದಿನ ಎಲ್ಲ ಪದಾಧಿಕಾರಿಗಳು, ಇಲ್ಲಿಯ ಅಂದಿನ ಪದಾಧಿಕಾರಿಗಳು ಡಿ.ಎಸ್. ರಾಘವೇಂದ್ರಾಚಾರ್ಯರು ಮೊದಲಾದಂತಹವರು, ಕಡ್ಕೋಳು ಅವರೆಲ್ಲರೂ ಕೂಡ ವಿಶೇಷವಾಗಿ ಸ್ವಾಮಿಗಳಲ್ಲಿ ಪ್ರಾರ್ಥಿಸಿ ರಾಯರನ್ನ ನಾವು ಕರೆದುಕೊಂಡು ಬಂದಿದ್ದೇವೆ. ಮೃತ್ತಿಕಾ ರೂಪದಿಂದ ಯಾವುದೇ ಅಪಚಾರ, ಸಂಪ್ರದಾಯದ ಬದಲಾವಣೆ ಮತ್ತು ವೈರೇಷನ್ ಸಂಪ್ರದಾಯ ಕಸ್ಟಮ್ ಅಂಡ್ ಯೂಸೇಜ್ ಯಾವುದೂ ಕೂಡ ಆಗದಂತೆ ನಾವು ಎಲ್ಲವನ್ನು ಶ್ರದ್ಧೆಯಿಂದ ನಡೆಸಿ ಗುರುಗಳ ಸನ್ನಿಧಾನವನ್ನ ಇಲ್ಲಿ ಸ್ಥಿರಗೊಳಿಸಿ ನಾವು ಮಠದ ಸಂಪ್ರದಾಯ, ಮಠದ ಆಚಾರ ವಿಚಾರ, ಮಠದ ಆಜ್ಞೆ, ಮಠದ ಕಟ್ಟುಪಾಡುಗಳಿಗೆ ನಾವು ಬದ್ಧರಿದ್ದೇವೆ ಅಂತ ಏನು ಅಂದಿನಿಂದ ಇಂದಿನವರೆಗೂ ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದರಿಂದಲೇನೆ ವಿಶೇಷವಾಗಿ ರಾಯರ ಸನ್ನಿಧಾನ ಇಲ್ಲಿ ಜಾಗೃತವಾಗಿದೆ. ಆ ಸಂಪ್ರದಾಯ ಆಚಾರ ವಿಚಾರಗಳಿಗೆ ಧಕ್ಕೆಬಾರದಂತೆ ಮುಂದೂ ಕೂಡ ನೋಡಿಕೊಂಡು ನೀವೆಲ್ಲರೂ ಇಲ್ಲಿ
ರಾಯರನ್ನ ಆರಾಧಿಸಿ ಅವರ ಅನುಗ್ರಹಕ್ಕೆ ಸಂಪಾದಿಸುವಂತಾಗಲಿ ಮತ್ತು ಈ ಸಂಸ್ಥೆ ಇನ್ನಷ್ಟು ವಿಶೇಷವಾಗಿ ಬೆಳೆಯಲಿ. ಪೂರ್ಣವಾಗಿ ಮುಂದಿನ ವರ್ಷ ಸುವರ್ಣ ಮಹೋತ್ಸವ ಇಲ್ಲಿ ಪ್ರತಿಷ್ಠಾಪನೆಯಾಗಿ 50 ವರ್ಷಗಳಾಗಿದೆ. ಅಂತಹ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಸೇವೆಯನ್ನ ಮಾಡಿಕೊಂಡು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಸೂಚಿಸ್ತಾ ಮೇಲಿಂದ ಮೇಲೆ ನಾವು ಇಲ್ಲಿ ಬರ್ತೇವೆ. ಇಲ್ಲಿಯ ಎಲ್ಲ ಆಚಾರ ವಿಚಾರಗಳನ್ನು ಮಾಡ್ತೇವೆ. ಬೆಂಗಳೂರಿಗೆ ಬಂದಾಗೆಲ್ಲ ಇಲ್ಲಿ ಮಠಕ್ಕೆ ಬಂದು ರಾಯ ದರ್ಶನ ಆರತಿಯನ್ನು ಮಾಡ್ತೇವೆ. ಪುರುಸೊತ್ತಿದ್ದಾಗ ವಿಶೇಷ ದಿನಗಳಲ್ಲಿ ಇಲ್ಲಿ ಮೂಲ ರಾಮದೇವರ ಪೂಜೆಗಳನ್ನು ಮಾಡಿ ಎಲ್ಲ ಖಂಡಿತ ಮಾಡೋಣ. ಇಂತಹ ಒಂದು ವಿಶೇಷ ಸನ್ನಿಧಾನ ಗುರುಗಳು ಇಲ್ಲಿ ನೆಲೆ ನಿಂತು ನಿಮ್ಮನ್ನ ಎಲ್ಲರನ್ನು ಕೂಡ ಅನುಗ್ರಹ ಮಾಡ್ತಾ ಇದ್ದಾರೆ. ಅಂತಹ ಗುರುಗಳು ನಮಗೆ ಜನ್ಮ ಜನ್ಮಕ್ಕೂ ಕೂಡ ಲಭ್ಯವಾಗಲಿ, ಅವರ ಅನುಗ್ರಹ ಇರಲಿ ಎಂಬುದಾಗಿ ದೇವರಲ್ಲಿ ರಾಘವೇಂದ್ರ ಸ್ವಾಮಿಗಳವರಲ್ಲಿ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತಾ ಶುಭ ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳವಾಗಿ.